ಎಚ್ಚರ ಮತದಾರರೇ, ಎಚ್ಚರ. ಎಸ್ಐಆರ್ ಎಂದರೆ ಕೇವಲ ಮತದಾರರ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲ. ಇದು ಹೊಸದಾಗಿ ಮತದಾರರ ಪಟ್ಟಿ ರಚಿಸುವ ಪ್ರಕ್ರಿಯೆ. ನೀವು ಯಾರೇ ಆಗಿರಿ, ಯಾವುದೇ ಪಕ್ಷದ ಮತದಾರರಾಗಿರಿ, ನಿಮ್ಮ ಮತದಾನದ ಹಕ್ಕು ಉಳಿಯಬೇಕಾದರೆ ನಿಮ್ಮ ಬಿಎಲ್ಒಗಳು ನೀಡುವ ಅನ್ಯುಮರೇಷನ್ ಅರ್ಜಿಯನ್ನು ಸರಿಯಾದ ದಾಖಲೆಗಳೊಂದಿಗೆ ತುಂಬಿ, ಅದನ್ನು ಸಲ್ಲಿಕೆ ಮಾಡಿ. ನಂತರ ಪ್ರಕಟವಾಗುವ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳಿ. ಈ ವಿಚಾರದಲ್ಲಿ ಯಾಮಾರಿದರೆ, ನೀವು ಕಳೆದುಕೊಳ್ಳುವುದು ಕೇವಲ ಮತದಾನದ ಹಕ್ಕು ಮಾತ್ರವಲ್ಲ, ನಿಮ್ಮ ಅಸ್ತಿತ್ವವನ್ನು. ಹೀಗಾಗಿ ಜಾಗರೂಕರಾಗಿ, ಎಚ್ಚರಿಕೆಯಿಂದ ಮತದಾನದ ಹಕ್ಕು ರಕ್ಷಣೆ ಮಾಡಿಕೊಳ್ಳಿ. ಎಸ್ಐಆರ್ ಕುರಿತು ಪ್ರಮುಖ ಮಾಹಿತಿ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಳಸುವ ಪ್ರಮುಖ ಫಾರಂಗಳು. ಎಸ್ಐಆರ್ಗೆ ಸಂಬಂಧಿಸಿದಂತೆ ಒಂದೇ ಫಾರಂ, ಅನ್ಯುಮರೇಷನ್ ಫಾರ್ಮ್. ಮನೆ ಸಮೀಕ್ಷೆ ಪರಿಶೀಲನೆಗಾಗಿ ಸಾರ್ವಜನಿಕರು ಅಗತ್ಯಕ್ಕೆ ಅನುಗುಣವಾಗಿ ಬಳಸಬಹುದಾದ ಫಾರಂಗಳು. ಫಾರ್ಮ್ 6 ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳಲು. ಫಾರ್ಮ್ 6A ಅನಿವಾಸಿ ಭಾರತೀಯರು ಎನ್ಆರ್ಐ ಮತದಾರರಾಗಿ ನೋಂದಾಯಿಸಿಕೊಳ್ಳಲು. ಫಾರ್ಮ್ 7 ಹೆಸರು ಅಳಿಸಲು, ಹಕ್ಕು ಹಾಗೂ ಆಕ್ಷೇಪಣೆ ಸಲ್ಲಿಸಲು. ಫಾರ್ಮ್ 8 ಹೆಸರು, ವಿಳಾಸ ಅಥವಾ ಇತರೆ ವಿವರಗಳಲ್ಲಿ ತಿದ್ದುಪಡಿ ಮಾಡಲು. ಬಿಎಲ್ಒ ಹಾಗೂ ಬಿಎಲ್ಎಗಳಿಗೆ ಸಂಬಂಧಿಸಿದ ಫಾರಂಗಳು. ಫಾರ್ಮ್ 9 ಬಿಎಲ್ಒಗಳು ಬಿಎಲ್ಎಗಳಿಗೆ ನೀಡುವ ಫಾರಂ. ಫಾರ್ಮ್ 10 ಬಿಎಲ್ಒಗಳು ಬಿಎಲ್ಎಗಳಿಗೆ ನೀಡುವ ಮತ್ತೊಂದು ಅಧಿಕೃತ ಫಾರಂ. ಗಮನಿಸಿ, ಎಸ್ಐಆರ್ ಪ್ರಕ್ರಿಯೆಗೆ ನೇರವಾಗಿ ಸಂಬಂಧಿಸಿದ ಫಾರಂ ಎನ್ಯುಮರೇಷನ್ ಫಾರ್ಮ್ ಮಾತ್ರ. ಉಳಿದ ಫಾರಂಗಳು ಮತದಾರರ ನೋಂದಣಿ, ತಿದ್ದುಪಡಿ ಹಾಗೂ ಆಕ್ಷೇಪಣೆಗಾಗಿ ಬಳಸಲಾಗುತ್ತವೆ.